ನಮಸ್ಕಾರ ಗಾಯ್ಸ್, ನನ್ನ ಹೆಸರು ಸುಮಾನ್ ಅಂತ ಹೇಳಿ. ನಾನು ಮಂಗಳೂರವನು. ಯೂಟ್ಯೂಬ್ ಚಾನಲಲ್ಲಿ ನೈಟ್ರೋ ಬೂಸ್ಟರ್ 46 ನಂದು ಇನ್ಸ್ಟಾಗ್ರಾಮಲ್ಲಿ ಅದೇ ನೇಮ್ ಇರೋದು. ಹಾಗಾಗಿ ಯೂಟ್ಯೂಬಲ್ಲೂ ಕೂಡ ನೈಟ್ರೋ ಬೂಸ್ಟರ್ 46 ಅಂತ ಹೆಸರಲ್ಲೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಗಾಯ್ಸ್. ಅದರಲ್ಲಿ ನೋಡ್ಬೋದು ನಂದು ಬೈಕಿದ್ದು ಮೋಟೋ ವ್ಲಾಗಿಂಗ್ ಹಾಕ್ತೇನೆ. ನಾನು ಮಂಗಳೂರು ಕಡೆಯವನು, ಹಾಗಾಗಿ ನಿಮಗೆಲ್ಲ ವೆಹಿಕಲ್ ಇದ್ದು ಎಸ್ಪೆಷಲಿ ನಂದು ವೆಹಿಕಲಲ್ಲಿ ಏನೆಲ್ಲ ಮಾಡಿಫಿಕೇಷನ್ ಆಗಿದೆ, ಎಷ್ಟು ಖರ್ಚಾಗಿದೆ ಅದರ ಬಗ್ಗೆ ನಿಮಗೆ ಅಂದರೆ ಡೀಟೇಲ್ ಹೇಳ್ತೇನೆ. ಡೀಟೇಲಿಂಗ್ ಆಗಿ ಯಾವುದೆಲ್ಲ ಹಾಕಿದ್ದೇನೆ, ಎಕ್ಸ್ಟ್ರಾ ಫಿಟ್ಟಿಂಗ್, ಸ್ಟಾಕ್ ಬಿಟ್ಟು ಯಾವುದೆಲ್ಲ ಮಾಡಿಫಿಕೇಷನ್ ಮಾಡಿದ್ದೇನೆ ಅಂತ ಹೇಳ್ತೇನೆ ಗಾಯ್ಸ್. ಬನ್ನಿ ನೋಡೋಣ ಗೈಸ್. ಇದೇ R15 V4 ಅಂತ ಹೇಳಿದೆ ಅಲ್ಲ, ಒಂದು 2023 ಮಾಡಲ್, 23ಕ್ಕೆ ಏಪ್ರಿಲಲ್ಲಿ ಪರ್ಚೇಸ್ ಮಾಡಿದ್ದು ಇದು ವೆಹಿಕಲ್. ಆಲ್ಮೋಸ್ಟ್ ತಗೊಂಡು ಆಯಿತು ಇವಾಗ ಒಂದು 2 ಇಯರ್ಸ್ 7 ಮಂತ್ಸ್ ಏನಾಯಿತು. ಏಪ್ರಿಲಿಗೆ ಆಗ್ತದೆ, 3 ವರ್ಷ ಆಗ್ತದೆ ಗಾಡಿ. ಮೇಯ್ನಾಗಿ ನಾನು ಚೇಂಜ್ ಮಾಡಿರೋದು ಮೊದಲು ವೆಹಿಕಲ್ ತೆಗೆದಾದ್ಮೇಲೆ ಟೈಲ್ ಟೈಡಿ ಗಾಯ್ಸ್. ಟೈಲ್ ಟೈಡಿ ಇದರ ಸ್ಟಾಕ್ ಬರೋದು ದೊಡ್ಡದು ಬರುತ್ತಲ್ಲ, ಅದನ್ನ ಚೇಂಜ್ ಮಾಡಿ ಟೈಲ್ ಟೈಡಿ ಹಾಕಿದೆ. 850 ಆಗಿತ್ತು ಆವಾಗ ಟೈಲ್ ಟೈಡಿ ಚೇಂಜ್ ಮಾಡುವಾಗ. ಆಮೇಲೆ ಚೇಂಜ್ ಮಾಡಿದ್ದಂದರೆ ಚೇಂಜ್ ಏನು ಮಾಡಲಿಲ್ಲ, ಇದು ಟಿಂಟಿಂಗ್ ಮಾಡಿದ್ದೆ. ಈ DLR ಇದೆಯಲ್ಲ, ಈ DLRನ ಟಿಂಟಿಂಗ್ ಮಾಡಿದ್ದೆ 2 ಸೈಡ್ ಕೂಡ ಬ್ಲೂ ಆಗಿ. ನಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ನಿಮಗೆ ನೋಡ್ಬೋದು, ಅದು ಬ್ಲೂ ಆಗಿತ್ತು. ಇವಾಗ ಅದು ತೆಗೆದಿದ್ದೇನೆ ಗಾಯ್ಸ್. ಆಮೇಲೆ ಚೇಂಜ್ ಮಾಡಿದ್ದು ಇದು ವೈಸರ್. ಇದಕ್ಕಿಂತ ಮುಂಚೆ ಡಬಲ್ ಬಬಲ್ ವೈಸರ್ ಅಂತ ಇತ್ತು, ಅದಕ್ಕೆ ಒಂದು 700 ಏನೋ ಕೊಟ್ಟಿದ್ದೆ, ಅದು ಹಾಕಿದ್ದೆ. ಆಮೇಲೆ ಅದು ತೆಗೆದು ಇದು ಚೇಂಜ್ ಮಾಡಿ ಇಂಡೋನೇಷಿಯನ್ ವೈಸರ್. ಇದಕ್ಕೆ ಅದೇ ಒಂದು 650 ರೂಪೀಸ್ ಏನಾಗಿದೆ. ನಾನು ತರಿಸಿದ್ದು ಇಲ್ಲಿ ನಮ್ಮದು ಲಿಂಕ್ ಬೇಕಾದರೆ ಇದರಲ್ಲಿ ಬಯೋದಲ್ಲಿ ಹಾಕಿರ್ತೇನೆ, ಚೆಕ್ ಮಾಡ್ಬೋದು ನೀವು. ಇಂಡೋನೇಷಿಯನ್ ವೈಸರ್ ಇದು ಅವ್ರ ವೆಬ್ಸೈಟ್ ಇದೆ. ಇದು ತಮಿಳ್ನಾಡಿಂದ ತರಿಸಿರೋದು. ಮಿರರ್ ಗಾಯ್ಸ್ ಫ್ಲಿಪ್ಕಾರ್ಟಿಂದ ತರಿಸಿರೋದು. ಇದಕ್ಕಿಂತ ಮುಂಚೆ ಒಂದು ಮಿರರ್ ಇತ್ತು ನಂದು, ZX10R ಇದ್ದಿದ್ದು ಮಿರರ್. ಅದು S1000RR ಮಿರರ್ ಬರ್ತಲ್ಲ, ಅಂದರೆ ಸ್ಮಾಲ್ ಆಗಿ ನಿಮಗೆ ಚಿಕ್ಕದು ಬರುತ್ತೆ. ಅದಕ್ಕಿಂತ ಅದು ಒಳ್ಳೆ ಇತ್ತು. ನಾನು ಯಾಕೆ ಚೇಂಜ್ ಅಪ್ ಮಾಡಿದ್ದು ಅಂತಂದರೆ, ವೆಹಿಕಲ್ ಒಮ್ಮೆ ಬಿದ್ದಿತ್ತು, ಅಂದರೆ ಜಸ್ಟ್ ಟರ್ನ್ ಮಾಡುವಾಗ ಅಲ್ಲೇ ಬಿದ್ದದ್ದು. ಹಾಗಾಗಿ ಅದು ಮಿರರ್ ಹೊಡೆದೋಗಿ ನಾನು ಅದಕ್ಕೆ ಏನು ಮಾಡಿದೆ, ಮಿರರ್ನ ತೆಗೆದು ಇದು ಮಿರರ್ ಹಾಕಿದೆ, ZX10R. ಇದು ಅಂದರೆ ಈ ಇಂಡೋನೇಷಿಯನ್ ವೈಸರ್ಗೆ ಅಂದರೆ ಒಳ್ಳೆ ಕಾಣ್ತದೆ, ಒಂದು ಲುಕ್ ಸೂಪರ್ ಬರ್ತದೆ ಗಾಯ್ಸ್. ಆಮೇಲೆ ಚೇಂಜ್ ಮಾಡಿದಂದರೆ ಮಿರರ್ ಆಯಿತು, ವೈಸರ್ ಆಯಿತು. ಮಿರರ್ಗೆ ಅದೇ ಇದಕ್ಕೆ 1100 ಏನೋ ಕೊಟ್ಟಿದ್ದೇನೆ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಗಾಯ್ಸ್ ನಿಮಗೆ. ಅದಾದಮೇಲೆ ಚೇಂಜ್ ಮಾಡಿರೋದಂತಪ್ಪ ಅಂದರೆ ಎಕ್ಸಾಸ್ಟ್ ಗಾಯ್ಸ್. ಎಕ್ಸಾಸ್ಟ್ ನೋಡ್ಬೋದು ನಿಮಗೆ. ಇದು R1M ಬೈಕಲ್ಲಿ ಬರುತ್ತಲ್ಲ, 1000cc R1, ಅದರಲ್ಲಿ ಬರೋ ಎಕ್ಸಾಸ್ಟ್, ಅಂದರೆ ಅದರ ಕಾಪಿ ಇದು. ಇದಕ್ಕೆ ಬೆಂಡ್ ಪೈಪ್ ಮತ್ತು ಇದು ಎಕ್ಸಾಸ್ಟ್ ಮಫ್ಲರ್ ಉಂಟಲ್ಲ, ಇದಕ್ಕೆ ನಾನು ಅರೌಂಡ್ ಒಂದು 4500 ಕೊಟ್ಟಿದ್ದೇನೆ ಆವಾಗ. ಅದು ಬೆಂಗಳೂರಲ್ಲಿ ಇದ್ದೆ ನಾನು ಆವಾಗ. ಕೇರಳದಿಂದ ಬೆಂಗಳೂರಿಗೆ ರೆಡ್ ಹಿಟ್ಸ್ ಅವ್ರದ್ದು ವೆಬ್ಸೈಟ್ ಉಂಟು ಕೇರಳದವರು, ಅಲ್ಲಿಂದ ಅವ್ರದ್ದು ಕಾಂಬೋ ಆಫರ್ ಏನೋ ಇದ್ದದಕ್ಕೆ ತರಿಸಿ ಇವಾಗ ಹಾಕಿದ್ದೇನೆ. ಹಾಕಿ ಎಕ್ಸಾಸ್ಟ್ ಹಾಕಿ ಆಯಿತು ಆಲ್ಮೋಸ್ಟ್ ಒಂದು 1.5 ವರ್ಷ ಆಗ್ತಾ ಬಂತು. ಒಂದೂವರೆ ವರ್ಷ ಆಗ್ತಾ ಬಂತು, 2 ವರ್ಷ ಆಯ್ತು ಏನೋ ಆ ಥರ. ಮತ್ತೆ ಚೇಂಜ್ ಮಾಡಿರೋದಂದರೆ ಇದರದ್ದು ಫ್ರಂಟ್ ಟೈರ್ ಗೈಸ್. 20,000 ಕಿಲೋಮೀಟರ್ಸ್ಗೆ ಇದ್ರ ಫ್ರಂಟ್ ಟೈರ್ ಚೇಂಜ್ ಮಾಡಿದ್ದೇನೆ. ಇದು ಮೊದಲು ಇದರಲ್ಲಿ ಬರೋದು 100 ಬರೋದು, 100 70 17. ಇದು ನೋಡ್ಬೋದು ನಿಮಗೆ ಇಲ್ಲಿ ಇದೆಯಲ್ಲ, 120 70 17 ಬರೋದು. ಇದಂದರೆ ಕೇರಳದಿಂದ ತರಿಸಿರೋದು. ಇದು ಟ್ರ್ಯಾಕ್ ಟೈರ್ಸ್ ಅಂತ ಇದೆ, ಅದರಿಂದ ತರಿಸಿರೋದು. ಬೇಕಾದ್ರೆ ಲಿಂಕ್ ಬೇಕಾದರೆ ಹಾಕ್ತೇನೆ ಬಯೋದಲ್ಲಿ. ಆವಾಗ 1800 ಕೊಟ್ಟಿದ್ದೇನೆ ಈ ಟೈರ್ಗೆ. ಆಮೇಲೆ ಚೇಂಜ್ ಮಾಡಿರೋದಂದರೆ ಇದು ಹಿಂದೆದ್ದು ಟೈರ್ ನಮ್ಮ ಮಂಗಳೂರಲ್ಲೇ ಸಿಗುತ್ತೆ, ಮೂಡಬಿದ್ರೆಯಲ್ಲಿ ಟ್ರ್ಯಾಕ್ ಟೈರ್ಸ್ ಅಂತ ಇದೆ. ಅವ್ರದ್ದು ಶಾಪಲ್ಲಿ ನಿಮಗೆ ಯಾವ ಟೈರ್ ಬೇಕಾದರೂ ಸಿಗುತ್ತೆ, ಟ್ರ್ಯಾಕ್ ಟೈರ್ಸ್ ಎಲ್ಲ ಯೂಸ್ಡ್. ಇದು ಹಾಕಿದ್ದೇನೆ ಗಾಯ್ಸ್. ಹಾಕಿದ್ದು ಓವರ್ ಸೈಜ್ಡ್ ಆಗಿದೆ, ಅಂದರೆ ನಾರ್ಮಲ್ ಆಗಿ ನಿಮಗೆ R15 V4ಗೆಲ್ಲ ಇದೆಯಲ್ಲ, ಒಂದು 150 160 ಬೆಸ್ಟ್ ಗಾಯ್ಸ್. ಯಾಕಂತಂದರೆ ನಿಮಗೆ ಪವರ್, ಪಿಕಪ್, ಟಾಪ್ ಎಂಡ್ ಇಷ್ಟು ಸಿಗಬೇಕಂತಂದರೆ ಅಷ್ಟು ಹಾಕಬೇಕು. ನಿಮಗೆ ಅದು ಬಿಟ್ಟು ಲುಕ್ ಬೇಕಂತಂದರೆ ಇದು ಟೈರ್ ಆಗ್ಬೋದು ಗಾಯ್ಸ್. ಅಂದರೆ 200 ಸೆಕ್ಷನ್ ಟೈರ್ ಇದು, 200 70 17. ಇದು ಯಾವುದ್ರ ಕಂಪನಿ ನೋಡ್ಬೋದು ಗಾಯ್ಸ್, ಸೂಪರ್ ಕೋರ್ಸಾ ಡ್ಯಾಬ್ಲು, ಅಂದರೆ ನಮ್ದು ಇದ್ರದ್ದು ಬರೋದು ಪೆರೆಲಿದ್ದು. ಸೂಪರ್ ಬೈಕಲ್ಲೆಲ್ಲ ಇದೇ ಟೈರ್ ಬರೋದು ಗೈಸ್. ಇದರಲ್ಲಿ 3000 ಕೊಟ್ಟಿದ್ದೇನೆ ಈ ಟೈರಿಗೆ ಆವತ್ತು ಅಲ್ಲಿ ತಗೊಂಡಾಗ. ಮೇಯ್ನ್ ಡಿಸ್ಅಡ್ವಾಂಟೇಜಸ್ ಅಂದರೆ ಇದರದ್ದು ಚೈನ್ ಗೈಸ್. ನಾನು ಚೈನ್ ಇಲ್ಲಿ ರಬ್ಬಾಗಿ ನೋಡ್ಬೋದು ನಿಮಗೆ, ಟೈರ್ ಹೀಗೆ ಉಜ್ಜಿದೆ. ಇವಾಗ ಚೇಂಜ್ ಮಾಡಬೇಕು ಗೈಸ್, ಇದೊಂದು ಡಿಸ್ಅಡ್ವಾಂಟೇಜಸ್ ಆಯಿತಾ. ಆಮೇಲೆ ಮೇಯ್ನಾಗಿ ಇಲ್ಲಿ ಫ್ರಂಟ್ ಸ್ಪ್ರಾಕೆಟ್ ಬರುತ್ತಲ್ಲ, ಅದು ಓಪನ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಫುಲ್ ಟೀತ್ ಎಲ್ಲ. ಅಂದರೆ ಮೇಯ್ನ್ ಅಂದರೆ ಟೈರ್ ತಿರುಗುವ ಸ್ಪಿನ್ ಆಗುತ್ತಲ್ಲ, ಮೇಯ್ನ್ ಅಲ್ಲಿ ಬೀರೋದು ಅದರದ್ದು ಪವರ್, ಅಂದರೆ ಅಲ್ಲಿ ನಿಮಗೆ ತಿರುಗಿಸೋದಲ್ಲ. ಹಾಗಾಗಿ ಮೇಯ್ನ್ ಸ್ಪ್ರಾಕೆಟ್ ಹೋಗಿದೆ ಫ್ರಂಟ್ ಇದ್ದು, ಅದಕ್ಕೆ ಒಂದು ಪೆಟ್ಟು ಆಯಿತಾ ಡಿಸ್ಅಡ್ವಾಂಟೇಜಸ್. ಆದಮೇಲೆ ಶಾಕ್ಸ್ ಹೋಗಿದೆ ಗೈಸ್ ನಂದು. ಈ ಶಾಕ್ಸ್ ಇದೆಯಲ್ಲ,
ಶಾಕ್ಸು ಹೋಗಿದೆ ಈ ಟೈರ್ ಹಾಕ್ಮೇಲೆ, ಸ್ವಿಂಗ್ ಆರ್ಮ್ ಬುಷು ಕೂಡ ಹೋಗಿದೆ ಗೈಸ್, ಚೈನ್ ಸ್ಪ್ರಾಕೆಟು ಹೋಗಿದೆ. ಇಷ್ಟು ಡಿಸ್ಅಡ್ವಾಂಟೇಜಸ್ ಉಂಟು ಈ ಟೈರ್ ಹಾಕಿದರೆ. ಅದು ಕೂಡ ನಮ್ಮದು ಓವರ್ ಸೈಜ್, ನೀವು 190 180 ಎಲ್ಲ ನೋಡ್ಬೋದು ಗೈಸ್, ತೊಂದರೆ ಇಲ್ಲ. ಆದರೆ 200 ಒಂದು R15 V4 ಹಾಕೋದಾದರೆ ಅವಾಯ್ಡ್ ಮಾಡಿ. ಜಾಸ್ತಿ ರನ್ನಿಂಗ್ ಇಲ್ಲಾದರೆ ಪರವಾಗಿಲ್ಲ, ಅಂದರೆ ಜಾಸ್ತಿ ರನ್ನಿಂಗ್ ಇದ್ದರೆ ಉಂಟಲ್ಲ, ನಂದು ಸಹ ಜಾಸ್ತಿ ರನ್ನಿಂಗ್ ಇಲ್ಲ, ಒಂದು 16-17 ಡೈಲಿ ಕಿಲೋಮೀಟ್ರ್ ಹೋಗುತ್ತೆ ವೆಹಿಕಲ್. ಮತ್ತು ಅದೇ ಗೈಸ್, ಒಂದು ಶಾಕ್ಸ್ ಇದೆಯಲ್ಲ ಇಲ್ಲಿ, ಇದನ್ನು ಸ್ವಲ್ಪ ಕೆಳಗೆ ಮಾಡಿದ್ದೇನೆ, ಅಂದರೆ ಹ್ಯಾಂಡ್ಲ್ ಬಾರ್ ಡೌನ್ ಮಾಡಿ ಶಾಕ್ಸ್ ಪೈಪ್ ಉಂಟಲ್ಲ ಫ್ರಂಟ್ ಫೋರ್ಕ್ ಅದು ಮೇಲೆ ಮಾಡಿದ್ದೇನೆ. ಆಗ ಸ್ವಲ್ಪ ನಿಮಗೆ ವೆಹಿಕಲ್ ಡೌನ್ ಕಾಣ್ತದೆ. ಇನ್ನೂ ಡೌನ್ ಮಾಡಿದ್ದೆ ಇವಾಗ ಸ್ವಲ್ಪ, ಅಂದರೆ ಲಾಸ್ಟ್ ಟೈಮ್ ಕಾಲರ್ ಸೆಟ್ ಹಾಕಿದ್ದೆ, ಆಮೇಲೆ ಅವರು ಶೋರೂಮಲ್ಲೇ ಹೀಗೆ ಕೂರಿಸಿ ಅಂತ ಹೇಳಿದೆ, ಅವ್ರು ಸ್ವಲ್ಪ ಮೇಲೆ ಕೂರಿಸಿದ್ದಾರೆ. ಏನು ತೊಂದರೆ ಇಲ್ಲ ಗೈಸ್, ಇದರಲ್ಲೂ ಲುಕ್ ನಿಮಗೆ ಸೂಪರಾಗಿ ಬರುತ್ತೆ. ಮೇಯ್ನಾಗಿ ನಿಮಗೆ ಹೇಳೋದಂದರೆ ಇದ್ರದ್ದು ಫ್ರಂಟ್ ಲುಕ್ಕಲ್ಲಿ DLR ಗೈಸ್, DLR ನಮ್ಮದು ಫ್ರೆಂಡೇ ಮಾಡಿದ್ದು, ಅವ್ರದ್ದು ಹೆಸರು ಇನ್ಸ್ಟಾಗ್ರಾಮಲ್ಲಿರೋದು ದಿ ಡಾಮಿ 400 ಅಂತ ಇದೆ ಗೈಸ್. ಅವ್ರು ಮಂಗಳೂರವರೇ, ಅವರು ಕೂಡ ಈ ಥರ ನಿಮಗೆ DLR ಅಂದರೆ ಮಂಗಳೂರಲ್ಲಿರೋರಿಗೆಲ್ಲ ಯೂಸ್ ಆಗುತ್ತೆ ಇದು. ಅವರು ಒಳ್ಳೆ ಮಾಡಿ ಕೊಡ್ತಾರೆ, ಅಂದರೆ 1-2 ಡೇಸಲ್ಲೇ ಮಾಡಿ ಕೊಡ್ತಾರೆ ಫ್ರೀ ಇದ್ದರೆ. ಈ DLR ಎಲ್ಲ ಯಾವುದು ವೆಹಿಕಲ್ ಆದರೂ ತಗೊಂಡು ಹೋಗ್ಬೋದು ನಿಮಗೆ. ಇದರಲ್ಲಿ 164 ಪ್ಯಾಟರ್ನ್ಸ್ ಇದೆ, ಅದರಲ್ಲಿ ಆ್ಯಪ್ ಇದೆ, ಆ್ಯಪಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟ್ ಮಾಡಿ ಯಾವುದು ಪ್ಯಾಟರ್ನ್ ಬೇಕೋ ಅದು ಸೆಟ್ ಮಾಡ್ಬೋದು. ಕಲರ್ಸು ಸ್ಪೀಡು ಎಲ್ಲ ಇದರಲ್ಲೇ ನಿಮಗೆ ಅಡ್ಜಸ್ಟ್ ಬರುತ್ತೆ ಆ್ಯಪಲ್ಲಿ. ಅದೊಂದು ಆಯ್ತಲ್ಲ ಗೈಸ್. ಮತ್ತು ಇದು ನಾರ್ಮಲಿ ಆಗಿ ಫೋರ್ಜ್ಡ್ ಕಾರ್ಬನ್ಸ್ ಮಾಡಿದ್ದೇನೆ ಇಲ್ಲಿ ಸೈಡಲ್ಲಿ, ಸೇಮ್ ಆ ಥರ. ಮತ್ತು ಒಂದು ಸೀಟ್ ಇದ್ದು ಹಿಂದೆ ಮಾಡಿದ್ದೇನೆ, ಮತ್ತು ಇಲ್ಲಿ ಟೈಲಲ್ಲಿ ಗೈಸ್. ಅದಾದಮೇಲೆ ಒಂದು ಸೀಟ್ ಕವಲ್ ಹಾಕಿದ್ದೇನೆ ವೆಹಿಕಲಿಗೆ. ಸೀಟ್ ಕವಲ್ ನೋಡ್ಬೋದು ನಿಮಗೆ, ಸರ್ಟಿಫೈಡ್ ಬ್ಯಾಡ್ ಆ್ಯಸ್ ಬೈಕರ್ ಅಂತ ಬರೆದಿದೆ. ಇದು ಅಷ್ಟೇ 850, ಪೇಂಟ್ ಆಗುವಾಗ ಅವರು 1200 ಏನೋ ತೆಗೆದಿದ್ದಾರೆ. ಕೇರಳದಿಂದನೇ ತರಿಸಿರೋದು ಪೇಂಟ್ ಮಾಡಿ. ಇದು ಕೂಡ ಸೀಟ್ ಕವಲು. ಮತ್ತು ಇದರದ್ದು ಹಿಂದೆ ನಾವು ಫೂಟ್ ರೆಸ್ಟ್ ಇರ್ತಾವೆಲ್ಲ, ಹಿಂದೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದು ತೆಗೆದಿದ್ದೇನೆ. ಡೈರೆಕ್ಟ್ ಇಲ್ಲಿ ಬೋಲ್ಟ್ ಹಾಕಿದ್ದನ್ನ ಕೂರಿಸಿದ್ದೇನೆ, ನಮ್ಮದು ಫ್ಲೂಯಿಡ್ ಬರುತ್ತಲ್ಲ ಅದನ್ನ ಡೈರೆಕ್ಟ್ ಕೂರಿಸಿದ್ದೇನೆ. ಮತ್ತು ಅದೇ ಗೈಸ್, ನಾರ್ಮಲಾಗಿ ಇಷ್ಟೊಂದು ಮಾಡಿಫಿಕೇಷನ್ ಇದೆ. ಮತ್ತು ಫ್ರಂಟಲ್ಲಿ ಅದೇ ಒಂದು RC ಮಡ್ಗಾಡು ಬರುತ್ತಲ್ಲ, ಇದು 1250 ರೂಪೀಸ್ ಕೊಟ್ಟಿದ್ದೇನೆ ಇದು RC ಮಡ್ಗಾಡಿಗೆ. ಇದು ಶೋರೂಮಲ್ಲೇ ತಗೊಂಡಿದ್ದು. ಇದು BS4 BS3 ಏನೋ ಕೊಟ್ಟಿದ್ದಾರೆ ನಮಗೆ. R15ಗೆ ಅಂದರೆ USD ಫೋಕ್ಸ್ ಇರ್ತದಲ್ಲ, ಅದಕ್ಕೆಲ್ಲ ಬೆಸ್ಟ್ ಗೈಸ್. ಅಂದರೆ ನಿಮಗೆ ಡೈರೆಕ್ಟ್ ಫಿಟ್ R15 MTಗೆಲ್ಲ ಸಿಂಗಲ್ ಬೋಲ್ಟ್, ಇಲ್ಲಿ ಒಂದು ಬರ್ತದೆ ಬೋಲ್ಟು, ಆ ಕಡೆ ಒಂದು ಬೋಲ್ಟ್ ಬರುತ್ತೆ, ಅದು ಹಾಕಿದರೆ ಆಯಿತು. ಮತ್ತು ಹಿಂದೆ ಸ್ವಲ್ಪ ನೀವು ಜುಗಾಡ್ ಮಾಡಬೇಕಾಗ್ತದೆ, ಇಲ್ಲಿ ಕಟ್ ಮಾಡಿ ಇಲ್ಲಿ ಒಂದು ಹೋಲ್ ಮಾಡಬೇಕು. ಮತ್ತು ಆ ಕಡೆ ಕೂಡ ಡ್ರಿಲ್ ಮೆಷಿನ್ ಇದ್ದರೆ ಆರಾಮಾಗಿ ಕ್ಲೀನಾಗಿ ನಿಮಗೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಕ್ಯಾಲಿಪರ್ಸ್ಗೆ ಗೋಲ್ಡ್ ಪೇಂಟ್ ಹೊಡೆದಿದ್ದೇನೆ ಗೈಸ್, ಎರಡು ಕ್ಯಾಲಿಪರ್ಸ್ಗೆ ಹೊಡೆದಿದ್ದೇನೆ. ಮತ್ತು ಈ ಲಿವರ್ಸ್ ಎಲ್ಲ ಚೇಂಜ್ ಮಾಡಿದ್ದೆ ವೇಸ್ಟ್ ಗೈಸ್. ನೀವು ಲಿವರ್ಸ್ ಎಲ್ಲ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂತಂದರೆ ಉಂಟಲ್ಲ ಹಿಂದೆದ್ದು ಕೂಡ ಕ್ಲಚ್ ನಿಮಗೆ ಈ ರಿಯಲ್ ಸ್ಟಾಕ್ ಕ್ಲಚ್ ಕೇಬಲ್ ಏನು ಬರ್ತದೆ, ಅಂದರೆ ಕ್ಲಚ್ ಲಿವರ್ ಬರ್ತದಲ್ಲ, ಅದು ಕರೆಕ್ಟ್ ವರ್ಕ್ ಆಗಲ್ಲ ಗೈಸ್. ಇದರಲ್ಲಿ ಕ್ವಿಕ್ ಶಿಫ್ಟರ್ ಬರ್ತದೆ, ಇದು ನಂದು ವೇರಿಯಂಟ್ ಕ್ವಿಕ್ ಶಿಫ್ಟರ್ ವೇರಿಯಂಟ್. ಇದರಲ್ಲಿ ನಿಮಗೆ ಅಂದರೆ ಆ ಲಿವರ್ ಏನಾದರೂ ಹಾಕಿದರೆ ನಿಮಗೆ ಕ್ವಿಕ್ ಶಿಫ್ಟರ್ ಕರೆಕ್ಟಾಗಿ ವರ್ಕ್ ಆಗಲ್ಲ ಗೈಸ್. ಯಾಕಂತಂದರೆ ಅದು ಲಿವರ್ ಏನು ಬರ್ತದೆ ನಿಮಗೆ ತುಂಬ ಪ್ಲೇ ಬರ್ತದೆ. ಮತ್ತು ಸ್ಟಾಕಲ್ಲಿ ನಾವು ಯಾವಾಗ ಲಿವರ್ ಇರ್ತದಲ್ಲ ಅದಿದ್ದರೆ ಸ್ಟಾಕಲ್ಲಿ ಕೇಬಲ್ ಲಿವರ್ ಇದ್ದರೆ ಅದು ಕರೆಕ್ಟ್, ಅಂದರೆ ರೈಡ್ ಮಾಡಲಿಕ್ಕೆ ನಿಮಗೆ ಕರೆಕ್ಟ್ ಕಂಫರ್ಟೇಬಲ್ ಆಗ್ತದೆ ಗೈಸ್. ಫ್ರಂಟ್ ತೊಂದರೆ ಇಲ್ಲ, ಬ್ರೇಕ್ ನಿಮಗೆ ಲಿವರ್ ಚೇಂಜ್ ಮಾಡೋದಾದರೆ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಗೋಲ್ಡ್ ಕಲರ್ ಇದು ಹಾಕಿದ್ದೇನೆ, ಮತ್ತು ಅದು ಡಿಮ್ ಆಯಿತು, ಲೆಫ್ಟ್ ಸೈಡ್ ಇದು ಕ್ಲಚ್ ಹೋಯ್ತು ನನಗೆ, ಅಂದರೆ ಕರೆಕ್ಟ್ ಕಂಟ್ರೋಲ್ ಮಾಡಿ, ಅಂದರೆ ಕರೆಕ್ಟ್ ಗೇರ್ ಎಲ್ಲ ಕರೆಕ್ಟ್ ಬೀಳ್ತಿರ್ಲಿಲ್ಲ, ನಿಮಗೆ ಶಿಫ್ಟಿಂಗ್ ಪ್ರಾಬ್ಲಮ್ ಆಗ್ತದೆ, ಅದೊಂದು ಪ್ರಾಬ್ಲಮ್ ಆಗ್ತದೆ ಗೈಸ್. ಮತ್ತು ಅದೇ ನಾರ್ಮಲ್ ಇಲ್ಲಿ ಒಂದು ಫೋರ್ಜ್ಡ್ ಮಾಡಿದ್ದೇನೆ, ನೋಡ್ಬೋದು ಗೈಸ್. ಇಷ್ಟೆಲ್ಲ ಮಾಡಿದ್ದೇನೆ R15ಗೆ. ನೋಡಿ ನೀವೇ ನೋಡಿಕೊಂಡು ಎಷ್ಟಂತ ಒಂದು ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ, ರೇಟ್ ಹೇಳಿದ್ದೇನೆ. ಮತ್ತು ಇಲ್ಲಿ ಒಂದು ಇಂಡಿಕೇಟ್ರ್ ಒಂದು ಹಾಕಿದೆ, ಇದು ಆವಾಗ ಹಾಕಿದ್ದು 350 ರೂಪೀಸ್ಗೆ ಬರುತ್ತೆ ಇದು ಇಂಡಿಕೇಟರ್ಸ್ ಎಲ್ಲ ಹಾಕ್ಬೋದು ನಿಮಗೆ, ಅದೇನು ತೊಂದರೆ ಇಲ್ಲ ಗೈಸ್. ಇಂಡಿಕೇಟ್ರ್ ಮತ್ತು ಅದಾದಮೇಲೆ ಅಷ್ಟೇ ಚೇಂಜ್ ಮಾಡಿಸಿರೋದಂದರೆ ಅಷ್ಟೇ. ಟೈಲ್ ಲೈಟಿಗೆ ಒಂದು ಟಿಂಟ್ ಮಾಡಿದ್ದೇನೆ ಆಯ್ತಲ್ಲ ಗೈಸ್. ಇಷ್ಟೆಲ್ಲ ನಂದೊಂದು ನಾರ್ಮಲ್ ಆಗಿ ಮಾಡಿಫಿಕೇಷನ್ ಮಾಡಿದ್ದೇನೆ ಬೈಕಿಗೆ, ನೋಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ ಗೈಸ್ ವಿಡಿಯೋ. ಈ ಥರನೇ ಸಪೋರ್ಟ್ ಮಾಡ್ತೀರಿ, ಈ ಥರನೇ ವಿಡಿಯೋ ನಾನು ಹಾಕ್ತಾ ಇರ್ತೀನಿ, ಎಲ್ಲ ಬೈಕಿದ್ದು ರಿವ್ಯೂ ಮಾಡ್ತಾ ಇರ್ತೀನಿ. ಟೇಕ್ ಕೇರ್, ಬೈ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.